ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡದೆಯ ಗಂಡುಗಲಿ ದೇಶ ಸೇವೆ ಈಶ ಸೇವೆ ಎಂದು ಸಾರಿ ಹೇಳಿದ ಬ್ರಿಟಿಷರ ವಿರುದ್ಧ ಪರಾಕ್ರಮದಿಂದ ಹೋರಾಡಿ ಕಿತ್ತೂರು ನಾಡಿಗೆ ಮೊಟ್ಟ ಮೊದಲ ಬಾರಿಗೆ ಜಯ ತಂದುಕೊಟ್ಟ ಎಂಟದೆಯ ಬಂಟ ರಾಣಿ ಚೆನ್ನಮ್ಮನ ಬಲಗೈ ಬಂಟ ಎಂದೇ ಪ್ರಖ್ಯಾತವಾಗಿರ್ತಕ್ಕಂತಹ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ನಾವು ಇವತ್ತು ನೋಡಕತ್ತದು. ಆಗಸ್ಟ್ 15, 1796ರಲ್ಲಿ ತಾಯಿ ಕೆಂಚಮ್ಮ ತಂದೆ ಭರಮಪ್ಪಗ ಸಂಗೊಳ್ಳಿ ಗ್ರಾಮದಾಗ ಎರಡನೇ ಮಗನಾಗಿ ಜನಿಸ್ತಾರ. ಚಿಕ್ಕಂದಿನಿಂದಲೇ ಬಿಲ್ವಿದ್ಯೆ, ಕುದುರೆ ಸವಾರಿ, ಕತ್ತೆ ವರಸೆ, ಮಲ್ಲಯುದ್ಧಗಳಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥ ರಾಯಣ್ಣ ಅವರು ಯಾವುದೇ ಅಂಜಿಕೆ ಇಲ್ಲದೆ ಎದುರಾಳಿ ಮ್ಯಾಗ ನುಗ್ಗುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರ. ಕಿತ್ತೂರಿನ ಕೆಲ ದ್ರೋಹಿಗಳಿಂದಾಗಿ 1824ರಲ್ಲಿ ಎರಡನೇ ಯುದ್ಧನ ರಾಯಣ್ಣ ಅವರ ಬ್ರಿಟಿಷರ ವಿರುದ್ಧ ಸೋಲ್ತಾರ. ಚೆನ್ನಮ್ಮನನ್ನು ಬೈಲಹೊಂಗಲ ಜೈಲಿಗೆ ಮತ್ತು ರಾಯಣ್ಣ ಹಾಗೂ ಸಂಗಡಿಗರನ್ನ ಧಾರವಾಡ ಜೈಲಿಗೆ ಬ್ರಿಟಿಷರು ಬಂಧಿಸ್ತಾರ. ಬಂಧಿಸಿದ ಕೆಲವೇ ತಿಂಗಳಲ್ಲಿ ರಾಯಣ್ಣ ಹೊರಗೆ ಬರ್ತಾನ. ಹೊರಗೆ ಬಂದ ನಂತರ ಬಂಧಿಸಿದ ಹುಲಿ ಸಾಮಾನ್ಯ ಹುಲಿಗಿಂತ ಕ್ರೂರಿ ಅನ್ನೋ ಹಾಗೆ ಚೆನ್ನಮ್ಮನನ್ನ ಬಂಧಿಸಿರುವುದು ಕಿತ್ತೂರಿಗೆ ಇರ್ತಕ್ಕಂಥ ಸೋಲನ್ನ ಕಂಡ ರಾಯಣ್ಣನಗ ಎಲ್ಲಿಲ್ಲದ ವ್ಯಾಘ್ರ ಉಕ್ಕಿ ಬರ್ತೈತಿ. ರಾಯಣ್ಣನ ದೇಶಭಕ್ತಿ, ರಾಯಣ್ಣನ ರಾಷ್ಟ್ರಪ್ರೀತಿ, ಕಿತ್ತೂರ್ ಮೇಲೆ ಇರ್ತಕ್ಕಂಥ ಪ್ರೀತಿ, ರಾಯಣ್ಣ ಒಂದು ದುಃಖನ ರೆಡಿ ಆಗಿಬಿಡ್ತಾನ. ರಾಯಣ್ಣ ಅವರ ಉಪಯೋಗಿಸಿರುವ ಗೆರಿಲ್ಲಾ ಮಾದರಿಯ ಯುದ್ಧದ ತಂತ್ರವನ್ನು ನೋಡಿ ಬ್ರಿಟಿಷರ ಕಂಗಾಲಾಗಿಬಿಡ್ತಾರ. ರಾಯಣ್ಣ ಅವರ ಆ ಸಂದರ್ಭದಾಗ ಬ್ರಿಟಿಷರ ಎಲ್ಲ ಆಫೀಸ್ಗಳನ್ನ ಸುಡುವ ಮುಖಾಂತರ, ಆಫೀಸ್ದಲ್ಲಿ ಇರ್ತಕ್ಕಂಥ ದಾಖಲೆಗಳು ಸುಡುವ ಮುಖಾಂತರ ಬ್ರಿಟಿಷರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಡ್ತಾರೆ. ಇದನ್ನು ಗಮನಿಸಿದ ಬ್ರಿಟಿಷರು ರಾಯಣ್ಣ ಒಬ್ಬ ವೀರ ಹೋರಾಟಗಾರ, ಈತನನ್ನು ನಾವು ಸಾಮಾನ್ಯವಾಗಿ ಬಂಧಿಸಕ್ಕಾಗಂಗಿಲ್ಲ ಅಂಥೇಳಿ ಒಂದು ಕುತಂತ್ರವನ್ನು ರೆಡಿ ಮಾಡಿಬಿಡ್ತಾರೆ. ರಾಯಣ್ಣನ ದೂರ ಸಂಬಂಧಿ ಆಗಿರ್ತಕ್ಕಂಥ ವೆಂಕಪ್ಪ ಗೌಡ, ಲಿಂಗನಗೌಡ, ಕೆಂಚಪ್ಪನನ್ನು ಕರ್ಕೊಂಡ ಬ್ರಿಟಿಷರಿದ್ದವರ ಒಂದು ಕುತಂತ್ರವನ್ನು ರೆಡಿ ಮಾಡಿಬಿಡ್ತಾರೆ. ಅವರ ದೂರ ಸಂಬಂಧಿ ಆಗಿರ್ತಕ್ಕಂತಹ 3 ಮಂದಿ ರಾಯಣ್ಣನ ಕೂಡ ಗೆರಿಲ್ಲಾ ಯುದ್ಧದಲ್ಲಿ ಸೇರ್ಕೊಂಡ ರಾಯಣ್ಣಗೆ ಸಪೋರ್ಟ್ ಮಾಡೋ ರೀತಿ ಎಲ್ಲ ನಂಬಿಸಿಬಿಡ್ತಾರ. ರಾಯಣ್ಣ ಅವ್ರನ್ನೆಲ್ಲ ನಂಬಿಬಿಡ್ತಾನ. ಸ್ವತಂತ್ರದಿಂದ ಬ್ರಿಟಿಷರಿಗೆ ಇವರ ರಾಯಣ್ಣ ಇಲ್ಲಿ ಅದಾನು, ಜಳಕ ಮಾಡತ್ತಾನು, ಹೋಗಿ ನೀವು ಹಿಡೀರಿ ಅಂಥೇಳಿ ಒಂದು ಸಲಹೆಯನ್ನು ಕೊಡ್ತಾರ. ಆ ಸಲಹೆ ಮುಖಾಂತರ ಬ್ರಿಟಿಷರು ಬಂದ 1830ರಲ್ಲಿ ರಾಯಣ್ಣ ಅಲ್ನಾವರ ಸಮೀಪದ ಇರ್ತಕ್ಕಂಥ ಕಾಡಿನಲ್ಲಿ ಬಂಧಿಸ್ತಾರ. ರಾಯಣ್ಣನ ಕೊನೆಯ ಆಸೆಯಂತೆ ನಂದಗಡದಲ್ಲಿ ಜನವರಿ 26, 1831ಕ್ಕೆ ರಾಯಣ್ಣನ ಕೊನೆಗೆ ಬ್ರಿಟಿಷರು ನೇಣು ಹಾಕಿಬಿಡ್ತಾರೆ. ಇದಾಗಿತ್ತು ಕ್ರಾಂತಿವೀರ ರಾಯಣ್ಣ ಅವರ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಮಾಹಿತಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡೋ ಮುಖಾಂತರ ನನಗೆ ಬೆಂಬಲವನ್ನು ನೀಡಿರಿ. ಮತ್ತಷ್ಟು ವಿಡಿಯೋಗಳನ್ನ ಮಾಡೋಕೆ ಇದನ್ನು ನನಗೆ ಹುರಿದುಂಬಿಸ್ತೈತಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ, ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಧನ್ಯವಾದಗಳು.